ನನ್ನ ಹೆಸರು ಗೌರಿ. ನಾನು ನಮ್ಮ ಊರಿನ ಸೂರ್ಯಗೌಡರ ಮನೆಗೆ ಕೆಲಸಕ್ಕೆ ಹೋಗುವಾಗ ನಡೆದ ಒಂದು ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ. ನಾನು ವರ್ಷಗಳಿಂದ ಅವರ ಮನೆಯಲ್ಲೇ ಕೆಲಸ ಮಾಡ್ತಿದ್ದೆ. ಗೌಡ್ರು ಸೂರ್ಯ ಮತ್ತು ಅವರ ಹೆಂಡತಿ ಲಕ್ಷ್ಮಿ ಅವರಿಗೆ ಮಕ್ಕಳಿರಲಿಲ್ಲ. ಅವರು ನಮ್ಮನ್ನೇ ತಮ್ಮ ಮಕ್ಕಳಂತೆ ನೋಡ್ತಿದ್ರು. ಇನ್ನು ಲಕ್ಷ್ಮಿ ನೋಡೋಕೆ ತುಂಬಾ ಸುಂದರ, ಉದ್ದ ಕೂದಲು, ನೋಡೋಕೆ ದೇವಲೋಕದ ರಂಬೆ ತರ ಇರ್ತಿದ್ಲು. ನಮ್ಮೂರಿನ ಜನರೆಲ್ಲ ಅವಳನ್ನ ಪಿಳಿಪಿಳಿ ಅಂತ ನೋಡ್ತಿದ್ರು. ಅವಳಿಗೂ ತನ್ನ ಸೌಂದರ್ಯದ ಬಗ್ಗೆ ಸ್ವಲ್ಪ ಹೆಮ್ಮೆ ಜಾಸ್ತಿನೇ ಇತ್ತು. ಮನೆ ತುಂಬಾ ಹಳೆ ಕಾಲದ್ದು. ತುಂಬಾ ಕೋಣೆಗಳು, ದನ ಕಟ್ಟೋ ಜಾಗ, ದೊಡ್ಡ ಅಂಗಳ ಎಲ್ಲ ಇತ್ತು. ಈ ಮನೆಯಲ್ಲಿ ಕೆಲಸಕ್ಕೆ ಇದ್ದ ಇನ್ನೊಬ್ಬ ಆಳು ನಮ್ಮ ಕಥೆಯ ನಾಯಕ. ಅವನ ಹೆಸರು ಆನಂದ. ನೋಡೋಕೆ ಅಷ್ಟೇನು ಸುಂದರವಾಗಿಲ್ಲ ಅಂದ್ರೂ ಬಲಿಷ್ಠವಾಗಿ ದುಡಕಾಯನಾಗಿದ್ದ. ಆನಂದ ಕೆಲಸಕ್ಕೆ ಬರೋದಕ್ಕಿಂತ ಮುಂಚೆ ಲಕ್ಷ್ಮಿ ತನ್ನ ಗಂಡ ಸೂರ್ಯಗೌಡರಿಗೆ ತುಂಬಾ ಗೌರವ ಕೊಡ್ತಿದ್ಲು. ಆದ್ರೆ ಈ ಆನಂದ ಬಂದ್ಮೇಲೆ ಅವಳು ಗಂಡನ ಮೇಲೆ ತೋರಿಸ್ತಿದ್ದ ಪ್ರೀತಿ ಸ್ವಲ್ಪ ಕಡಿಮೆ ಆಯ್ತು. ಗಂಡನ ಒಳ್ಳೆ ಗುಣ ಅರ್ಥ ಮಾಡ್ಕೊಳ್ಳದೆ ಅವರನ್ನ ದ್ವೇಷಿಸೋಕೆ ಶುರು ಮಾಡಿದ್ಲು. ಲಕ್ಷ್ಮಿ ಹೇಗಾದ್ರೂ ಮಾಡಿ ಆನಂದನನ್ನು ಒಲಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ಲು. ಆತ ಸಗಣಿ ಬಳಿಬೇಕಾದ್ರೆ, ಕಟ್ಟಿಗೆ ಕಡಿಬೇಕಾದ್ರೆ ಬೇಕಂತಲೇ ಅವನ ಎದುರು ನಿಂತುಕೊಳ್ಳೋದು, ಡೀಕಿ ಹೊಡೆಯೋದು ಮಾಡ್ತಿದ್ಲು. ಆದ್ರೆ ಆನಂದ ತನ್ನ ಪಾಡಿಗೆ ತಾನು ಇರ್ತಿದ್ದ. ಹೀಗಿರುವಾಗ ಒಂದು ದಿನ ಗೌಡ್ರು ಕೋರ್ಟ್ ಕೆಲಸಕ್ಕೆ ಅಂತ ದೂರದ ಊರಿಗೆ ಹೋಗಿದ್ರು. ನಾನೂ ಕೂಡ ಹುಷಾರಿಲ್ಲ ಅಂತ ಹೇಳಿ ಕೆಲಸಕ್ಕೆ ಹೋಗಿರಲಿಲ್ಲ. ಇದನ್ನೇ ಸರಿಯಾದ ಸಮಯ ಅಂತ ಯೋಚಿಸಿದ ಲಕ್ಷ್ಮಿ ಆನಂದನನ್ನು ಮನೆಯೊಳಗೆ ಕರೆದು ಒಂದು ಕೋಣೆಯನ್ನು ಸ್ವಚ್ಛ ಮಾಡು ಅಂತ ಹೇಳಿದ್ಲು. ಅವನು ಸರಿ ಅಂತ ಒಳಗೆ ಹೋದಾಗ ಲಕ್ಷ್ಮಿ, ನಾನು ಹೇಳಿದ ಹಾಗೆ ಕೇಳಬೇಕು, ಇಲ್ಲಾಂದ್ರೆ ನಿನ್ನ ಕತೆ ಬೇರೆ ಇರುತ್ತೆ. ಮನೆಯಲ್ಲಿ ಈಗ ಯಾರೂ ಇಲ್ಲ, ನನಗೆ ಆ ಕೆಲಸ ಮಾಡಬೇಕು ಅಂತ ಎನಿಸುತ್ತಿದೆ, ನೀನು ನನಗೆ ಸಹಾಯ ಮಾಡು ಅಂತ ಹೇಳಿದ್ಲು. ಆನಂದ ಆಗಲ್ಲ ಅಂತ ವಾದಿಸಿದ. ಆಗ ಲಕ್ಷ್ಮಿ, ನಾನು ಹೇಳಿದ ಹಾಗೆ ಕೇಳಿದ್ರೆ ನಿನ್ನ ಕೆಲಸ ಉಳಿಯುತ್ತೆ, ಇಲ್ಲಾಂದ್ರೆ ನೀನು ಮನೆಗೆ ಹೋಗ್ತೀಯಾ ಅಂತ ಹೆದರಿಸಿದ್ಲು. ಅವನು ಇಲ್ಲ ಇಲ್ಲ ಅಂತ ವಾದಿಸಿದ್ರೂ ಕೊನೆಗೆ ಲಕ್ಷ್ಮಿ ಸೌಂದರ್ಯಕ್ಕೆ ಮರುಳಾಗಿ ಅಲ್ಲಿಯೇ ನೆಲದ ಮೇಲೆ ಬಿದ್ದುಕೊಂಡು ಆ ಕೆಲಸ ಮಾಡಿಬಿಟ್ಟ. ಹಲವು ವರ್ಷಗಳಿಂದ ಆಗದ ಕೆಲಸವನ್ನು ಅವನು ಆ ದಿನ ಮಾಡಿದ್ದ. ಅವನ ಕೆಲಸದ ವೈಖರಿ ನೋಡಿ ಅವಳಿಗೂ ಖುಷಿಯಾಯ್ತು. ಇದಾದ್ಮೇಲೆ ಚೆನ್ನಾಗಿ ಕೆಲಸ ಮಾಡ್ತಿದ್ದ ಆನಂದ ಒಣಕಲು ಕಡ್ಡಿಯಂತೆ ಆಗಿಬಿಟ್ಟ. ನಾನು ಏನಾಗಿದೆ ಅಂತ ಕೇಳಿದ್ರೂ ಏನೂ ಹೇಳ್ತಿರಲಿಲ್ಲ. ಆದ್ರೆ ದಿನದಿಂದ ದಿನಕ್ಕೆ ಯಜಮಾನಿ ಮುಖದಲ್ಲಿ ಕಳೆ ಬರ್ತಾ ಇದ್ರೆ ಆನಂದನ ಮುಖ ಬಾಳ್ತಾ ಹೋಗ್ತಿತ್ತು. ಆನಂದ ತುಂಬಾ ಸಣ್ಣ ಆಗಿದ್ದನ್ನ ನೋಡಿ ಒಂದು ಸಾರಿ ಗೌಡ್ರು ಆಸ್ಪತ್ರೆಗೆ ಹೋಗಿ ಬಾ, ಬೇಕಿದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಆನಂದ, ಏನಿಲ್ಲ ಯಜಮಾನ್ರೆ, ಸ್ವಲ್ಪ ಸಮಸ್ಯೆ ಇದೆ, ಅದು ದೂರವಾದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ. ಆಮೇಲೆ ನಾನು ಅವನ ತಾಯಿಗೆ ಕೇಳಿದಾಗ ಅವನು ಚೆನ್ನಾಗಿದ್ದಾನೆ, ಇವಾಗ ಬೇರೆ ಕಡೆನೂ ದುಡಿಮೆಗೆ ಹೋಗ್ತಾನೆ ಅಂತ ಹೇಳಿದ್ದಾನೆ. ಅದಕ್ಕೆ ಜಾಸ್ತಿ ದುಡ್ಡು ಸಿಗುತ್ತಂತೆ. ಆದ್ರೆ ಅದೇನು ಅಂತ ಹೇಳಿಲ್ಲ ಅಂತ ಹೇಳಿ ಬೇಸರ ಮಾಡಿದ್ಲು. ಮರುದಿನ ನಾನು ಆನಂದನಿಗೆ ಎಲ್ಲಿ ಬೇರೆ ಕಡೆ ದುಡಿಯೋಕೆ ಹೋಗ್ತೀಯಾ ಅಂತ ಕೇಳಿದಾಗ ಅವನು ನಿನಗೆ ಯಾಕೆ ಬೇಕು ಅಂತ ಕಟ್ ಮಾಡಿ ಹೇಳಿಬಿಟ್ಟ. ಅವನ ನಡವಳಿಕೆ ನನಗೆ ಶಾಕ್ ಕೊಟ್ಟಿತ್ತು. ಅಲ್ದೆ ಇತ್ತೀಚೆಗೆ ಲಕ್ಷ್ಮಿ ಕೂಡ ಇವನನ್ನ ಜಾಸ್ತಿ ನೋಡ್ತಾ ಕೂರುವುದು, ನನ್ನ ಕೆಲಸಾನೂ ಅವನ ಕೈಯಲ್ಲಿ ಮಾಡಿಸೋದು ಮಾಡ್ತಿದ್ಲು. ಇದರಲ್ಲಿ ಏನೋ ವಿಷಯ ಇದೆ ಅಂತ ನನಗೆ ಗೊಂದಲ ಶುರುವಾಯ್ತು. ಹೀಗಿರುವಾಗ 2 ತಿಂಗಳಾದ್ಮೇಲೆ ಗೌಡ್ರು ಮತ್ತೆ ದೂರದ ಊರಿಗೆ ಹೊರಟು ಹೋದ್ರು. ನಾನೂ ಕೂಡ ಹುಷಾರಿಲ್ಲ ಅಂತ ಸಾಯಂಕಾಲ ನೆಪ ಹೇಳಿ ಯಜಮಾನರ ಕೋಣೆಯ ಅಟ್ಟದಲ್ಲಿ ಮೆಜ್ಜಿಲು ಹೋಗಿ ಕೂತುಬಿಟ್ಟೆ. ನಾನು ಕರೋದಕ್ಕೂ ಉತ್ತರ ಕೊಡಲಿಲ್ಲ. ರಾತ್ರಿ 9 ಆದ್ರೂ ಏನು ಘಟನೆ ಘಟಿಸಲಿಲ್ಲ. ಇನ್ನೇನು ಹಸಿವಾಗಿದೆ, ಕೆಳಗೆ ಇಳಿದು ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಲಕ್ಷ್ಮಿ ಒಳಗೆ ಬಂದುಬಿಟ್ಲು. ಆಮೇಲೆ ಆನಂದ್ ಬಂದ. ಎಲ್ಲರ ಮುಂದೆ ಅಪರಿಚಿತರಂತೆ ಇರೋ ಇವರ ಸ್ನೇಹ ನೋಡಿ ನಾನು ಬೆಚ್ಚಿಬಿದ್ದೆ. ಕೆಲಹೊತ್ತು ಮಾತಾಡಿದ ಮೇಲೆ ಆನಂದ ಅಲ್ಲೇ ಆ ಕೆಲಸ ಮಾಡಲು ಶುರು ಮಾಡಿದ. ಲಕ್ಷ್ಮಿ ಕೂಡ ಅವನಿಗೆ ಸಹಾಯ ಮಾಡಿದ್ಲು. ಇದನ್ನೆಲ್ಲ ನೋಡಿದ ನಾನು ಕೂಡ ದೇವರ ಆಶೀರ್ವಾದ ಪಡೆದುಕೊಂಡು ದಣಿದು ಅಲ್ಲೇ ಬಿದ್ದುಕೊಂಡೆ. ಆಮೇಲೆ ಅವರು ತಮ್ಮ ಕೆಲಸ ಮುಗಿಸಿ ಹೋದ್ರು. ನಾನು ನಿಧಾನವಾಗಿ ಇಳಿದು ಮನೆ ಸೇರಿಕೊಂಡೆ. ಆ ಘಟನೆಯಾದ್ಮೇಲೆ ನಾನು ಆನಂದ್ನ ಕರೆದು ಬುದ್ಧಿ ಹೇಳ್ದೆ. ಕೊನೆಗೆ ಅವನಿಗೆ ತನ್ನ ತಪ್ಪು ಅರಿವಾಗಿ ಸಿಟಿಗೆ ಪಟ್ಟಣಕ್ಕೆ ಹೋಗಿಬಿಟ್ಟ. ಆದ್ರೆ ಗೆಳೆಯರೇ, ಯಾರೂ ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು. ನಿಜ ಜೀವನದಲ್ಲಿ ಇಂತಹ ಕಾಲ್ಪನಿಕ ಕಥೆಗಳು ಸಾಧ್ಯವಿಲ್ಲ. ನಾವು ನ್ಯಾಯಯುತವಾಗಿ ಸಮಾಜದ ರೀತಿ ನೀತಿ ಕಾನೂನಿಗೆ ಒಳಪಟ್ಟು ಬದುಕಬೇಕು. ಈ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದ್ರೆ ನಮ್ಮ ಜೀವ ಮತ್ತು ಜೀವನಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ಕೊಡಬಾರದು. ನಾವು ಒಳ್ಳೆಯ ಕಥೆಗಳನ್ನು ಓದಿ ಸ್ಫೂರ್ತಿ ಪಡೆಯಬೇಕು. ಗೆಳೆಯರೇ, ಈ ಕಥೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.